ನಾವಿವಾಗ ಸಿಲ್ಕ್ ಬೋರ್ಡಲ್ಲಿ ಇದ್ದೀವಿ. ಇದು ಹೆವಿ ಟ್ರಾಫಿಕ್ಕು ಮಂಡೇ ಟು ಫ್ರೈಡೇ, ಅದಕ್ಕೆ ಫೇಮಸ್ಸು. ಅಂದರೆ ಬೆಲಂದೂರು ವೈಟ್ ಫೀಲ್ಡ್ ಎಲ್ಲ ಹೋಗುತ್ತೆ. ರೈಟ್ ಹೋದರೆ ಎಲೆಕ್ಟ್ರಾನಿಕ್ ಸಿಟಿ, ಲೆಫ್ಟ್ ಹೋದರೆ ಕೋರಮಂಗಲ. ಮತ್ತು ನಾವಿವಾಗ ಬೆಲಂದೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ ಸಂಡೇ ಸ್ವಲ್ಪ ಆರಾಮಾಗಿ ಹೋಗ್ತಾ ಇದ್ದೀವಿ. ಈಗ ಮಂಡೇ ಇಂದ ಫ್ರೈಡೇ ಬೆಳಿಗ್ಗೆ ಬಂದುಬಿಟ್ರೆ ಇಲ್ಲಿಂದ ಬೆಲಂದೂರಿಗೆ ಜಾಗಕ್ಕೆ 2 ಗಂಟೆ ಬೇಕು. ಯಾಕೆ? ಯಾಕೆಂದ್ರೆ ಎಲ್ಲ IT ಕಂಪ್ನಿಗಳೆಲ್ಲ ಅಲ್ಲೇ ಇರೋದು ಆ ಕಡೆ. ಇವಾಗ ನಾವು ಮಾರ್ಕಂಡೆ ಹೋಗ್ತಾ ಇದ್ದೀವಿ. ನಿಮ್ಮ ಫ್ರೆಂಡ್ ಸಿಗಕ್ಕೆ ಬೆಲಂದೂರು ಮೇಲೆ ಮಾರ್ಕಂಡೆ ಹೋಗ್ತಾ ಇದ್ದೀವಿ. ಇವಾಗ ಮುಂದೆ ನೋಡೋ ಕಂಪ್ನಿ ಎಲ್ಲ ಬರುತ್ತೆ. ಇನ್ನು ಬಂದಾಗ ಹೇಳ್ತೀನಿ ನಾನು. ಮತ್ತೆ ನೀವು ರೈಟಲ್ಲಿ ನೋಡು, ಮೈಕ್ರೋಸಾಫ್ಟ್ ಕಾಣಿಸ್ತಿದೆ ಕಂಪ್ನಿ. ಮೈಕ್ರೋಸಾಫ್ಟ್ ಅಲ್ಲಿ ಹಾಕಿದ್ದಾರೆ ನೋಡೋದು. ಬೆಲಂದೂರು ಸ್ಟಾರ್ಟು ಟೆಕ್ ಪಾರ್ಕ್ಗಳು, ಎಕೋ ಸ್ಪೇಸ್, ಎಕೋ ವರ್ಲ್ಡು ಎಲ್ಲ ಅದ್ರ ಒಳಗಡೆ ಫುಲ್ IT ಕಂಪ್ನಿಗಳು. ಫುಲ್ MNC, ಫುಲ್ ಹೈಫೈ ಕಂಪ್ನಿ, ಹೈಫೈ ಲೈಫ್ ಸ್ಟೈಲ್. ಇದು ನೋಡಿ HSBC ಕಂಪ್ನಿ. ಮತ್ತೆ ಅಲ್ಲಿ ನೋಡಿ ಕಾಣಿಸ್ತೀಯಾ JP ಮೊಬೈಲ್. JP ಮೊಬೈಲ್ ಸಖತ್ ಕಂಪ್ನಿ ಅದು. ಇಲ್ಲಿಗೆಲ್ಲ ಹೋದ್ರೆ ನೋಡಿ ಹೆಂಗಿರುತ್ತೆ ಸ್ಟೈಲೇ ಬೇರೆ. ಮಸ್ತಾಗಿದೆ ಗುರು. ಈಗ ನಿಮಗೆ ಒಂದು ಕೆಲಸ ಸಿಗ್ಬೋದಾ ಇಲ್ಲಿ? ನಾವು ಒಬ್ಬರಿದ್ದಾರೆ. ಹೌದೌದು ಇದ್ದಾನೆ. ಅವರಿಗೆ ಫೋನ್ ಮಾಡಬೇಕು. ಆಗ JP ಮಾರ್ಗನ್ ನೋಡಿ ಫ್ರೆಂಡ್ಸ್, JP ಮಾರ್ಗನ್ ಕಂಪನಿ. ಎಲ್ಲರೂ ಇಲ್ಲಿ ಕೆಲಸ ಮಾಡಬೇಕು ಅಂತ ಕಾಯ್ತಿರ್ತಾರೆ ಅಲ್ವಾ? ಯಾಕೆ? ಸಕ್ಕತ್ತಿದೆ, ಸಂಬಳ ಚೆನ್ನಾಗಿ ಕೊಡ್ತಾರೆ. ಕೊನೆಗೂ ಮಾರ್ತಲ್ಲಿಗೆ ಬಂದ್ವಿ. ನೋಡಿ BMW 730D ಮತ್ತು ಇದು Porsche Panamera 4S. ಸೊ ನಮ್ಮ ಬಾಯ್ ನಮಗೆ 2 ಕಾರಲ್ಲೂ ರೈಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಫಸ್ಟ್ ಟೈಮ್ ಗುರು ಇಂಥ ಕಾರ್ಗಳಲ್ಲಿ ಕೂರೋದು. ನೋಡೋದೇ ಫಸ್ಟ್ ಟೈಮ್ ಇಂಥ ಕಾರ್ಗಳನ್ನ, ಅದೂ ಇಷ್ಟು ಹತ್ರದಲ್ಲಿ. ಆ ಲೈಟು, ಅದ್ರ ಕಲರು, ಶೇಪು ಎಲ್ಲ ಹೆಂಗಿದೆ ನೋಡಿ, ಸಖತ್ತಾಗಿದೆ. ಇದು ನೋಡಿ Porsche ಸಿಂಬಲ್. ಸೌಂಡ್ ಕೇಳಿಸ್ತೀನಿ, ಲೈಟ್ಲಿಂಗಲ್ಲೇ ಇಷ್ಟು ಸೌಂಡ್ ಬರ್ತಿದೆ. ಇನ್ನು ರೈಡಿಗೆ ಹೋದರೆ ಹೆಂಗಿರ್ಬೋದು ಇದರಲ್ಲಿ. ಈ ಕಾರ್ ಬಗ್ಗೆ ಹೇಳಬೇಕಾದ್ರೆ ಇದ್ರ ಹೆಸರು Porsche Panamera 4S. ಸಿಡ್ಯಾನ್ ಟೈಪ್ ಕಾರು, 4 ಡೋರ್ ಇದೆ, V8 ಇಂಜಿನು ವಿತ್ 32 ವಾಲ್ವು ಮತ್ತು 400 ಹಾರ್ಸ್ ಪವರ್ ಆ್ಯಂಡ್ 500 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕು. ಆಲ್ ವೀಲ್ ಡ್ರೈವ್ ಕಾರ್ ಇದು. 7 ಸ್ಪೀಡ್ ಗೇರ್ ಬಾಕ್ಸ್ ಇದೆ, ಎಲ್ಲ ಆಟೋಮೆಟಿಕ್ ಗೇರ್ಸು. ಮತ್ತು ಫ್ಯೂಯಲ್ ಎಕಾನಮಿ ಕೇಳಲೇಬೇಡಿ. 1 ಲೀಟರಿಗೆ ನಿಮಗೆ ಖಾಲಿ 3 ಅಥವಾ 4 ಕಿಲೋಮೀಟ್ರ್ ಸಿಗುತ್ತೆ. ಮತ್ತು ಇದ್ರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ಅಂತ ಕೇಳಿದ್ರೆ 100 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ ಇದರಲ್ಲಿ. ಮತ್ತು ಈ ಕಾರ್ನ ರೈಡಿಂಗ್ ರೇಂಜ್ ಬಂದುಬಿಟ್ಟು ನಿಮಗೆ 300ರಿಂದ 350 ಕಿಲೋಮೀಟ್ರು ಅಷ್ಟೇ. ಮತ್ತು ಈ ಕಾರ್ನ ಟಾಪ್ ಸ್ಪೀಡ್ ಕೇಳೋದಾದರೆ ನೀವು 280ರಿಂದ 285 ಕಿಲೋಮೀಟರ್ ಪರ್ ಹವರ್ ತನಕ ಹೋಗುತ್ತೆ. ಮತ್ತು 0 to 100 5 ಸೆಕೆಂಡಲ್ಲಿ ಹೋಗುತ್ತೆ, ನಮ್ಮ ಡ್ಯೂಕ್ 390 ಥರನೇ. ಮತ್ತು 0 to 1 ಕಿಲೋಮೀಟರ್ ಇನ್ 24 ಸೆಕೆಂಡ್ಸ್. ಗುರುವೆ ಏನು ಸ್ಪೀಡ್ ಗುರುವೆ ಅದು. ಮತ್ತು ಈ ಕಾರಿನ ವೇಟ್ ಬಂದುಬಿಟ್ಟು 1935 kgಗಳು. ಈ ಕಾರ್ದು ಹಿಂದೆ ಮುಂದೆ 2 ಟೈರ್ಗಳಿಗೂ ಡಿಸ್ಕ್ ಬ್ರೇಕು, ABS ಜೊತೆಗೆ. ಮತ್ತು ಈ ಕಾರ್ದು ಹಿಂದಿಂದು ಮುಂದಿಂದು 2 ಸಸ್ಪೆನ್ಷನ್ ಕೂಡ ಇಂಡಿಪೆಂಡೆಂಟ್ ಕಾಯಿಲ್ ಸ್ಪ್ರಿಂಗ್ಗಳು. ಇನ್ನು ಉಳಿದಿದ್ದ ಕಾರ್ ಹಿಸ್ಟ್ರಿ ಎಲ್ಲ ನಮ್ಮ ಬಾಯ್ ಹೇಳ್ತಾರೆ ಕೇಳಿ. 330 in probably if you are good in the wheels, if you are like, you know, if your mind is all strong, it will go 330 in 26 seconds with the launch controller. Yeah. 26 seconds. 20 seconds. You need to have a flat road, like straight flat road, and you should run with good fuel, N95, something like that, full power. And this is V8 Turbo 4S. So it is powerful than R8. Actually, the engine is driving this car. It's like a family car. Okay, family car is like you have sports also in this. You have power also, but you're driving a Porsche. Porsche is always Porsche. Like the latest Porsche is engine lock, so they don't open like mad like this machine. This can actually beat GT1 911. It can beat, but not the GT2, GT3. They are powerful. It's loud. Wow, crazy. But you need to
fuel like fucking crazy. Bro, believe me or not, the location in Bangalore, I'm telling, I just traveled around like, hardly I drove this car for like 100 kilometers or 80 kilometers, I don't know. But I fueled around like 17,000 bucks. Oh. Totally. Every ride you have to take, you have to, if you are rich also, if you don't want to, spend so much on fuel, minimum for a ride, you should pay like 2,000 bucks. The mileage around probably something like 4.5. 4. After the full kit, after the full system, I'm expecting 2. And these speakers are ultimate. It's one of the top notch. One of the top. Everyone likes Panamera because it's cute. The ground clearance is like so poor. And if you put it to a sports mode, it will automatically come full down. ಖಾಲಿ ಒಂದು ಯಾವ್ದು ಮಾಡಲ್ 2014. ಸೊ ಸೂಪರ್ ಕಾರಲ್ಲಿ ಹೋಗ್ಬೇಕಂತ ಒಂದು ಆಸೆ ಇತ್ತು ಜೀವನದಲ್ಲಿ, ಅದೊಂದು ಪೂರ್ತಿ ಆಯಿತು ಇವತ್ತಿಗೆ. ನಮಗೆ ಇಷ್ಟು ದೊಡ್ಡ ಒಂದು ರೌಂಡ್ ಕೊಟ್ಟ ನಮ್ಮ ಬಾಯಿಗೆ ಎಷ್ಟು ಸಲ ಧನ್ಯವಾದ ಹೇಳಿದ್ರು ಸಾಲದು. ಅದು ಸೂಪರ್ ಕಾರಲ್ಲಿ ಸುಮ್ಮನೆ ಯಾರು ರೈಡ್ ಕೊಡಲ್ಲ ಆ ಥರ ಎಲ್ಲ. ಎಷ್ಟು ಸಿ ಸಿ ಬೈ? 3000. You want to log? I should keep it in the middle. ಡೋರಿಗೆ ಪ್ರೊಜೆಕ್ಟರ್ ಲೈಟ್ಸ್ ಇದೆ, ಸನ್ ರೂಫ್ ಇದೆ ನೋಡಿ, ಸಕ್ಕದಾಗಿ ಓಪನ್ ಆಗ್ತಿದೆ. ಇನ್ನು ನಿಮ್ಗೆ ಈ ಕಾರ್ನ ಸೌಂಡನ್ನು ಸರಿಯಾಗಿ ಒಂದ್ಸಲ ಕೇಳಿಸ್ತೀವಿ. ಒಂದೇ ಸೊ ಹೆಂಗಿತ್ತು ಫ್ರೆಂಡ್ಸ್ ಪಾರ್ಶ್ ಪ್ಯಾನಮೇರಾ? ಇಷ್ಟ ಆಗಿದ್ರೆ ಕಮೆಂಟ್ ಹಾಕ್ಬಿಡಿ, ಹಂಗೆ ಲೈಕು ಮಾಡಿ ವಿಡಿಯೋನ. ನೆಕ್ಸ್ಟ್ ನಾವು BMW 7 ಸೀರೀಸ್ಗೆ ಹೋಗೋಣ ಫ್ರೆಂಡ್ಸ್. ನೋಡಿ ಕಾರ್ ಮೊದಲು ನೋಡಿ ಹೆಂಗಿದೆ ಅಂತ. ಸ್ವಲ್ಪ ಇಲ್ಲಿ ಸಣ್ಣದಾಗಿ ಒಂದು ಸ್ಪಾಯ್ಲರ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದು ಕಾರ್ಬನ್ ಫೈಬರಲ್ಲಿ ಮಾಡಿರೋದು. BMW 740D ಇಂಟೀರಿಯರ್ 730D, sorry. 730. ಇದೆ. ನೋಡಿ ಸನ್ರೂಫ್. Panorama. ಆಡಿಯೋ ಕೇಳಿದ್ರೆ ಸರಿ ನಡೀರಿ ಹೋಗೋಣ BMW 730D ಅಲ್ಲಿ ಒಂದು ಡ್ರೈವ್. ಏನು ಪುಲ್ಲುಗುರು ಇದು, ಬ್ರೇಕಿಂಗು ಇದೆ, ಹಿಂಗೆ ಇದೆ ಸಖತ್ತಾಗಿ. ಏರ್ ನಾಬ್ ನೋಡಿ ಫ್ರೆಂಡ್ಸ್ ಹೆಂಗಿದೆ. I'll show you one magic By the trick. way, we have another home advantage this festive season. What's that? Book a home with Yeah, ba. Puravankara and get a short rent. ಇಲ್ಲಿ ಏನಪ್ಪ ಓದಾಡ್ತಿದ್ದೀರಾ ಅಂತ ಕೇಳಿದ್ರೆ, ಅಲ್ಲಿ ಸೈಡಲ್ಲಿ ಒಂದು ಲಾರಿ ನಿಂತಿತ್ತು. ನಿಮ್ಗೆಲ್ರಿಗೂ ಗೊತ್ತು ಈ ಕಾರ್ ತುಂಬ ಉದ್ದ, ಹಾಗಾಗಿ ತಿರುಗಿಸುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅವ್ರನ್ನ ಸೈಡಿಗೆ ಕರೆದು ದಾರಿ ಕೇಳಿದ್ವಿ. ಆ ಗಿಯರ್ ನಾಬು ಮತ್ತು ಆ ಮ್ಯೂಸಿಕ್ ಕಂಟ್ರೋಲರ್ ಸಿಸ್ಟಮ್ ಎಲ್ಲ ಹೆಂಗಿದೆ ನೋಡಿ, ಸೈಕಾಗಿ. ನಿಜ ಹೇಳೋದಾದರೆ ನನಗೆ ಪಾರ್ಷೆ ಪ್ಯಾನಮೇರಾಗಿಂತ BMW 730D ಇದು ಪುಲ್ಲೇ ಜಾಸ್ತಿ ಅನಿಸ್ತಿದೆ. ಯಾಕಂದರೆ ಕೊಟ್ಟಿದ ತಕ್ಷಣ ಹೋಗ್ತಿದೆ ಗುರು ಇದು. ಸರಿ, ಇವಾಗ ಇಷ್ಟೆಲ್ಲ ನೋಡಿದ್ದಾಯಿತು, ಇನ್ನು ಸ್ವಲ್ಪ ಕಾರಿನ ಬಗ್ಗೆ ತಿಳಿಸ್ತೀನಿ ನಿಮಗೆ. ಈ ಕಾರಿನ ಹೆಸರು ಬಂದುಬಿಟ್ಟು BMW 730 LD. ಸೊ ಡೀಸೆಲಲ್ಲಿ ರನ್ ಆಗೋದು ಸಿಡ್ಯಾನ್ ಕಾರು, 4 ಡೋರ್ ಇದೆ, ಮತ್ತು ಟ್ವಿನ್ ಟರ್ಬೋ ಇನ್ಲೈನ್ 6 ಸಿಲಿಂಡರ್ ಇಂಜಿನು. ಅದರ ಹೆಸರಲ್ಲೇ ಗೊತ್ತಾಗುತ್ತೆ ಟರ್ಬೋ ಇದೆ ಅಂತ. ಮಾತ್ರ ಇದಕ್ಕೆ ವಾಲ್ವ್ಸು ಕಮ್ಮಿ, 24 ವಾಲ್ವ್ಸು. ಆವಾಗ ನಾವು ನೋಡಿದ್ದು 32 ವಾಲ್ವ್ಸ್ ಇತ್ತು ಅದಕ್ಕೆ. ಸೊ ಡೆಫಿನೆಟ್ಲಿ ಅದ್ರ ಸ್ಪೀಡ್ ಜಾಸ್ತಿ ಇರುತ್ತೆ. Sports, just like 1, 2, 3, 4 gears it will reach. ಈ ಕಾರಿನ ಪವರ್ ಬಂದುಬಿಟ್ಟು ನಿಮಗೆ 262 BHP ಮತ್ತು 620 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. DOHC ವ್ಯಾಲ್ ಕನ್ಫಿಗರೇಷನ್ ಇಂಜಿನು ಈ ಕಾರಲ್ಲಿ ಯೂಸ್ ಮಾಡಿದ್ದಾರೆ.
ಸಿಂಪಲಾಗಿ ಹೇಳೋದಾದರೆ DOHC ಅಂದರೆ ಡ್ಯೂಯಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್ ಅಂತಾರೆ. ಇದ್ರ ಯೂಸ್ ಏನು ಅಂತ ಹೇಳಿದ್ರೆ ನಿಮ್ಮ ಕಾರಿನ ಟಾಪ್ ಸ್ಪೀಡ್ ಇದೆ ಅಲ್ಲ, ಅದನ್ನು ಜಾಸ್ತಿ ಮಾಡ್ತದೆ. ಮತ್ತು ಗಿಯರ್ ಬಾಕ್ಸ್ ಬಂದುಬಿಟ್ಟು 8 ಸ್ಪೀಡ್ ಗಿಯರ್ ಬಾಕ್ಸು. ಇಂಜಿನ್ ಬಂದುಬಿಟ್ಟು 2993 cc, 78 ಲೀಟರ್ದು ಫ್ಯೂಯಲ್ ಟ್ಯಾಂಕು ಇದೆ ಇದಕ್ಕೆ. ಸೊ ನಿಮಗೆ ಮೈಲೇಜ್ ಸಿಗೋದು ಇದರಲ್ಲಿ 16ರಿಂದ 17 ಕಿಲೋಮೀಟರ್ ಸಿಗುತ್ತೆ ಪರ್ ಲೀಟ್ರಿಗೆ. ಫ್ರಂಟು ರಿಯರು ಎರಡು ಕೂಡ ಬಂದುಬಿಟ್ಟು ಏರ್ ಸಸ್ಪೆನ್ಷನ್. ಇದು ಟ್ರಾನ್ಸ್ಮಿಷನ್ ಬಂದುಬಿಟ್ಟು ರಿಯರ್ ವೀಲ್ ಡ್ರೈವು. ಟಾಪ್ ಸ್ಪೀಡ್ ಇದ್ರದ್ದು 250ರಿಂದ 260 ಕಿಲೋಮೀಟರ್ ತನಕ ಹೋಗುತ್ತೆ. ಫುಲ್ಲು ಕಾರ್ಬನ್ ಫೈಬರಲ್ಲಿ ಮಾಡಿದ್ದಾರೆ. ಮುಂದುಗಡೆಯಿಂದ 730D ಇದು ಲುಕ್ ನೋಡಿ ಸೈಡ್ಗಾಗಿ ನೋಡಿ. ಒಂದು ವೀಲು ಇದೆ, ಆಡಿ A6 ಇದು ವೀಲು ಅಂತ ಹೇಳಿದ್ರು. ನೆಕ್ಸಾನ್ ಅಂತ ಬರೆದಿದ್ದಾರೆ ಇದರಲ್ಲಿ. ರಿಮ್ ಸೈಜ್ ತುಂಬಾ ದೊಡ್ಡದಾಗಿದೆ ಇದು. ಸೊ ಕಾರಲ್ಲಿ ಡ್ರೈವ್ ಸಿಕ್ಕಿದ್ದಾಯಿತು. ಮಧ್ಯಾಹ್ನ ಬಂತು, ಹೀಗೆ ಊಟ ಮಾಡಬೇಕು. ಸೊ ಮೊದಲು ಊಟನೆಲ್ಲ ಮಾಡಿಕೊಂಡು ಮತ್ತೆ ಇನ್ನೊಂದು ಪ್ಲ್ಯಾನ್ ಹಾಕಿದ್ವಿ, ಅಲ್ಲಿಂದ BTM ಲೇಕಿಗೆ ಹೋಗೋಣ ಅಂತ. ಸೊ BTM ಲೇಕಿಗೆ ಬಂದ್ವಿ. ಹಂಗೆ ನೋಡಿ ಪ್ಲೇಸ್ ಸೂಪರಾಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು, ಯಾಕಂದರೆ ತುಂಬ ವರ್ಷ ಆಗಿತ್ತು ಬೆಂಗಳೂರಿಗೆ ಬಂದು. ಸ್ವಲ್ಪ ಹೊತ್ತು ಅಲ್ಲೂ ಕಳೆದ್ವಿ. ಮತ್ತು ಅಲ್ಲಿಂದ ವೇಗಾ ಸಿಟಿ ಮಾಲ್ಗೆ ಹೋದ್ವಿ. ಫುಲ್ಲು ಜನರು ತುಂಬ್ಕೊಂಡ್ಬಿಟ್ಟಿದ್ರು. ಅದ್ರ ಮೇಲೆ ಭಾರತ ಮತ್ತು ಇಂಗ್ಲೆಂಡ್ ಮ್ಯಾಚ್ ಬೇರೆ ಇತ್ತು. ಸೊ ಅದನ್ನೂ ಹಾಕಿದ್ರಲ್ಲಿ ನಾವು ಅದನ್ನ ನೋಡ್ಕೊಂಡು ನಿಂತ್ವಿ ಸ್ವಲ್ಪ ಹೊತ್ತು. ನೋಡೋಕೆ ಮಾತ್ರ ಈ ಮಾಲ್ ತುಂಬಾ ಅದ್ಭುತವಾಗಿತ್ತು ಗುರು. ಎಷ್ಟು ಡೆಕೋರೇಷನ್ಸ್ ಮಾಡಿದ್ದಾರೆ. ಮ್ಯಾಚ್ ನೋಡೋಣ ಅಂತ ತಿರುಗಿದ ತಕ್ಷಣನೇ ಗುರು ಥರ್ಡ್ ಅಂಪೈರ್ ರಿವ್ಯೂ ಕೇಳ್ತಿದ್ದಾನೆ. ಹಂಗೆ ಮೇಲ್ಗಡೆ ಫ್ಲೋರಿಗೆ ಹೋದ್ವಿ. ಅಲ್ಲಿ ಆ್ಯನಿಮೆ ಲವರ್ಸಿಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟೊಂದು ಬೊಂಬೆಗಳಿತ್ತು ಅಲ್ಲಿ, ಆ್ಯನಿಮೆ ಫಿಗರ್ಸು ಸಖತ್ತಾಗಿತ್ತು ಮಾತ್ರ. ಹಾಗೆ ಟಾಪ್ ಫ್ಲೋರ್ ತನಕ ಹೋಗೋಣ, ಮತ್ತು ಅಲ್ಲಿಂದ ಏನಾದರೂ ಬೇರೆ ಪ್ಲ್ಯಾನ್ ಮಾಡೋಣ ಅಂತ ಹೊರಟಿದ್ವಿ. ಸೊ ಅಲ್ಲಿಂದ ಇನ್ನೊಂದು ಪ್ಲ್ಯಾನ್ ಆಯಿತು. ನಿಮಗೆ ಟಾಪ್ ಫ್ಲೋರಿಂದ ಒಂದು ಸಲ ವ್ಯೂನ ತೋರಿಸ್ಬಿಡೋಣ ಅಂತ ಬಂದಿದ್ದೀನಿ. ಆವಾಗಲೇ ನಿಮಗೆ ಮೇಲೆ ನಿಂತಾಗ ನಾನು ತೋರಿಸ್ತಿದ್ದೆ ಅಲ್ವಾ ಏನೋ ಕಟ್ಟಿದ್ದಾರೆ ಅಂತ. ನೋಡಿ ಇಲ್ಲಿದೆ, ಅದು ಹೂವು ಥರ ಏನೋ ಕಟ್ಟಿದ್ದಾರೆ. ಮತ್ತು ಅದೇ ಥರ ಹೊರಗಡೆ ಬರಬೇಕಾದ್ರೆ ದಸರಾಕ್ಕೆ ಮೆರವಣಿಗೆ ಮಾಡೋ ಆನೆ ಇರುತ್ತಲ್ಲ, ಅದ್ರದ್ದು ಒಂದು ಬೊಂಬೆ ಸೈಡಲ್ಲಿ ಇಟ್ಟಿದ್ದಾರೆ ಇವರು. ಮತ್ತು ಈಚೆ ತಿರುಗಬೇಕಾದ್ರೆ ಇಲ್ಲಿ ಇನ್ನೊಂದು ಈವೆಂಟ್ ಬರುತ್ತೆ. ಏನು ಈವೆಂಟ್ ಅಂತ ಗೊತ್ತಿಲ್ಲ. ಹೊರಗಡೆಯಿಂದ ವೇಗಾ ಸಿಟಿ ಮಾಲಿದ್ದು ವ್ಯೂ ಒಂದು ಸಲ ನೋಡ್ಕೊಂಡ್ಬಿಡಿ ಹೆಂಗಿದೆ ಅಂತ. ಸಾಕಾಗಿದೆ ಅದು ನೋಡಿ. ಹಂಗೆ ಪಕ್ಕದಲ್ಲಿ ಮೆಟ್ರೋ ರೈಲಿನ ಬ್ರಿಡ್ಜು ಇದೆ ನೋಡಿ. ಏನು ಇವೆಂಟ್ ಮತ್ತೆ ಇದು? ಏನು ಇವೆಂಟ್ ಅಂತ ಗೊತ್ತಿಲ್ಲ, ಅದು ಇವೆಂಟ್ ಮಾತ್ರ ನಡೀತಿದೆ ಬೆಂಗಳೂರು. ಏನು ಬಿಡ್ತಾರೆ ಇದು? ಅವ್ರಿಲ್ಲ ನಿಂತ್ಬಿಟ್ಟು ಯಾರು ಕುಡಿತಾರಪ್ಪ. ಮತ್ತು ಅಲ್ಲಿಂದ ಇನ್ನೊಂದು ಪ್ಲ್ಯಾನ್ ಆಗಿ ನಾವು ಲೆವೆಲ್ಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಬಂದ್ವಿ. ನೋಡಿ ಅಲ್ಲಿ ಸಿಕ್ಕಿದೊಂದು ದೃಶ್ಯ ಇದು. ಅಲ್ಲಿ ಸ್ವಲ್ಪ ತಿಂಡಿ ಮತ್ತು ಕಲರ್ಡ್ ನೀರೆಲ್ಲ ಕುಡಿದು ಮತ್ತೆ ಇನ್ನು ಎಲ್ಲಿಗಪ್ಪ ಪ್ಲ್ಯಾನ್ ಹಾಕೋದು ಅಂತ ಮಾತಾಡ್ಕೊಳ್ತಿದ್ವಿ. ನೋಡಿ ಅಲ್ಲೇನೋ ಬರೆದಿದ್ದಾರೆ, ಐ ಲೈಕ್ ವೇರ್ ದಿಸ್ ಈಸ್ ಗೋಯಿಂಗ್. ಯಪ್ ನೋಡಿ. ತಿಂಡಿ ಮಾಡಬೇಕಾದ್ರೆ ಅವರು ಬಾರ್ನವ್ರು ಸಣ್ಣ ಲ್ಯಾಂಪ್ ಥರ ತಂದು ಇಟ್ಟರು ಅಲ್ಲಿ ಟೇಬಲ್ ಮೇಲೆ. ಚೆನ್ನಾಗಿತ್ತು ನೋಡೋಕ್ಕೆ. ಮತ್ತು ಅಲ್ಲಿಂದ ಹಾಗೆ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಪ್ಲ್ಯಾನ್ ಹಾಕ್ದ ಇವನು. ನನ್ನ ಮಗನಿಗೆ ಪ್ಲ್ಯಾನ್ ಹಾಕೋದು ನಿಲ್ಸೋಕ್ಕೆ ಆಗಲ್ಲ. ಹಾಗೆ ಅಲ್ಲಿಂದ ಕೆಳಗಡೆ ಬರಬೇಕಾದ್ರೆ ಅಲ್ಲಿ ಭೂತದ ವೇಷ ಹಾಕೊಂಡು ಒಬ್ರು ನಿಂತಿದ್ರು, ಅವ್ರ ಜೊತೆ ಫೋಟೋ ತೊಗೊಂಡ್ವಿ. ಮತ್ತು ಅಲ್ಲಿಂದ ಸೀದಾ ಐಸ್ ಕ್ರೀಮ್ ತಿನ್ನಬೇಕು ಅಂತಿದ್ದ ಇವನು. ಸೊ ಅಲ್ಲಿ ಕೆನರಾ ಸ್ಕೂಪ್ಸ್ ಎಂಬ ಐಸ್ ಕ್ರೀಮ್ ಪಾರ್ಲರ್ ಇತ್ತು. ಅಲ್ಲಿಗೆ ಹೋಗಿ 2 ಐಸ್ ಕ್ರೀಮು ತಿಂದ್ಕೊಂಡು ಇವು ನನ್ನ ಮೆಟ್ರೋ ಸ್ಟೇಷನ್ಗೆ ತಂದುಬಿಟ್ಟ, JP ನಗರ್ ಮೆಟ್ರೋ ಸ್ಟೇಷನ್. ಸೊ ಅಲ್ಲಿಂದ ನನಗೆ ಶ್ರೀರಾಮ್ಪುರ ಹೋಗಿತ್ತು. ಸೊ ಶ್ರೀರಾಮ್ಪುರಕ್ಕೆ ಮೆಟ್ರೋ ಟ್ರೈನ್ ಹತ್ಕೊಂಡು ಹೋದೆ. ಇವನು ಅವನ ಮನೆಗೆ ಹೋದ. ಇಲ್ಲಿಗೆ ವ್ಲಾಗ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ತಪ್ಪದೆ ಆ ಬೆಲ್ ಬಟನ್ನು ಒತ್ತಿಬಿಡಿ. ಧನ್ಯವಾದ ಎಲ್ರಿಗೂ.